ನಮಸ್ತೆ ವ್ಯೂವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ಟಾರೋ ಕಾರ್ಡ್ ರೀಡರ್ ಆ್ಯಂಡ್ ಕೋಚ್. ಈ ದಿನ ನಿಮ್ಮ ಎನರ್ಜೀಸನ್ನು ಚೆಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಿಮಗೆ ಯಾವ ವಿಚಾರಕ್ಕೆ ಗೈಡೆನ್ಸ್ ಬೇಕೋ ಅದನ್ನು ನೀವು ಯೂನಿವರ್ಸ್ ಹತ್ರ ಕೇಳ್ಕೊಬೋದು. ನಿಮ್ಮ ಇಷ್ಟ ದೇವರ ಹತ್ರ, ಕುಲದೇವ್ರ ಹತ್ರ, ಹಾಗೆ ನಿಮ್ಮ ಏಂಜಲ್ಸ್ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಯಾವ ವಿಚಾರಕ್ಕೆ ಗೈಡೆನ್ಸ್ ಬೇಕೋ ಆ ವಿಚಾರವನ್ನು ಇಲ್ಲಿ ಗೈಡ್ ಮಾಡಿ ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡು ಈ ರೀಡಿಂಗನ್ನು ನೋಡ್ಬೋದು. ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಮತ್ತು ಥ್ಯಾಂಕ್ ಯು ಹೇಳೋದ್ರ ಮೂಲಕ ಕಾಮೆಂಟ್ ಸೆಕ್ಷನಲ್ಲಿ ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡಿ. ಓಕೆ, ಧನ್ಯವಾದಗಳನ್ನು ತಿಳಿಸಿ. ಓಕೆ, ನಿಮ್ಮ ಭಾಷೆಯಲ್ಲಿ. ಓಕೆ, ಇಂಗ್ಲೀಷ್ ಬಂದರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕನ್ನಡ, ಹಿಂದಿಯಲ್ಲಿ ಹಿಂದಿ. ಓಕೆ, ಸೊ ಮೊದಲನೇದಾಗಿ ನಿಮ್ಮ ಒಂದು ಎನರ್ಜೀಸ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ರೆಸನೇಟ್ ಆಗುತ್ತಾ ನೋಡಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರೋವಂಥದ್ದು ಯಾರಿಗೆ ಗೊತ್ತಿಲ್ಲ. ಸೊ ಮೊದಲನೇದಾಗಿ 3 ಬಾರಿ ನಿಮ್ಮ ಹೆಸರನ್ನು ಹೇಳ್ಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಹೇಳ್ಕೊಳ್ಳಿ, ಇಷ್ಟ ದೇವರ ಹೆಸರನ್ನು ಹೇಳ್ಕೊಳ್ಳಿ. ನಿಮ್ಮ ಏಂಜಲ್ಸ್ ಯಾರನ್ನು ನೀವು ನಂಬ್ತೀರಾ ಅವರು, ನೀವು ಯಾವುದೇ ಕಮ್ಯುನಿಟಿಯವರಾಗಿರ್ಬೋದು. ಓಕೆ ಓಕೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನೀಸ್, ಸಿಖ್, ಯಾವುದೇ ಧರ್ಮದವರಾಗಿದ್ದರೂ ಕೂಡ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಈ ರೀಡಿಂಗನ್ನು ನೋಡ್ಬೋದು. ನಿಮ್ಮ ಎನರ್ಜೀಸ್ ರೆಸೊನೇಟ್ ಆಯಿತು ಅಂದರೆ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅದನ್ನು ನೀವು ಕೇಳ್ಕೊಬೋದು. ಓಕೆ, ಸೊ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಓಕೆ, ಕೆಲವರಿಗೆ 100% ರೆಸೊನೇಟ್ ಆದರೆ ಇನ್ನು ಕೆಲವರಿಗೆ 50% ರೆಸೊನೇಟ್ ಆಗುತ್ತೆ, ಇನ್ನು ಕೆಲವರಿಗೆ ರೆಸೊನೇಟೇ ಆಗೋದಿಲ್ಲ. ಬಿಕಾಸ್ ನೀವು ಇನ್ನೂ ನಿಮಗೆ ಯೂನಿವರ್ಸಿಂದ ಗೈಡೆನ್ಸ್ ಇಲ್ಲ ಅಂತ ಅರ್ಥ. ಯಾರಿಗೆ ಗೈಡೆನ್ಸ್ ಸಿಗ್ತಾ ಇದೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಹಾಗೆ ಪರ್ಸ್ನಲ್ ರೀಡಿಂಗ್ಸ್ ಬೇಕಂತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗೆ ಮೈಂಡ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಕಂಟ್ರೋಲಿಗೆ ಬರ್ತಾ ಇಲ್ಲ, ಚಂಚಲ ಮನಸ್ಸಾಗ್ತಾ ಇದೆ, ನೀವು ಕಣ್ಮುಚ್ಚಿ ಡೀಪ್ ಬ್ರೆತ್ ತಗೊಳ್ಳಿ, ದೀರ್ಘ ಉಸಿರಾಟ ಕ್ರಿಯೆಯನ್ನು ಮಾಡಿ ಒಂದು 3 ಬಾರಿ ಮೈಂಡನ್ನು ಕಾಮ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡಿ. ಶಾಂತ ಸ್ವಭಾವದಿಂದ ಮತ್ತು ವಿಶಾಲವಾದ ಹೃದಯದಿಂದ ಈ ಒಂದು ರೀಡಿಂಗನ್ನು ಸ್ವೀಕಾರ ಮಾಡಿ. ಓಕೆ, ನಿಮ್ಮ ಹತ್ರ ನಾಲೆಡ್ಜ್ ಇರ್ಬೋದು, ಮನಿ ಇರ್ಬೋದು, ಅಥವಾ ಆಸ್ತಿ ಅಂತಸ್ತಲ್ಲಿ, ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೋದು. ಓಕೆ, ಅಥವಾ ನಿಮ್ಮ ಸ್ಟೇಟಸ್ ಹೈ ಲೆವೆಲ್ ಇರ್ಬೋದು. ಸೊ ಆ ಕಾರಣದಿಂದ ಜನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಓಕೆ, ಇದು ಒಂದು ಎನರ್ಜಿ. ಹಾಗೆ ಇನ್ನು ಕೆಲವರು ಏನು ಬಯಸ್ತಾ ಇದ್ದೀರಾ ಅಂದರೆ ಜನ ನನ್ನ ಸುತ್ತಮುತ್ತ ಇರಬೇಕು, ಆ ಲೆವೆಲಲ್ಲಿ ನಾನು ಮನಿ ಅರ್ನಿಂಗ್ ಮಾಡಬೇಕು ಅನ್ನೋ ಥಾಟ್ ಪ್ರೊಸೆಸ್ಸಲ್ಲಿ ಇದ್ದೀರಿ, ಬಟ್ ಸ್ಟಕ್ ಇದ್ದೀರಿ. ಓಕೆ, ಸೊ ಕೆರಿಯರು ಫ್ಲೋ ಅಲ್ಲಿ ಹೋಗ್ತಾ ಇಲ್ಲ, ಅಥವಾ ಸ್ಟಕ್ ಆಗ್ತಾ ಇರ್ಬೋದು. ಮನಿ ಹೋಗಿ ಬಂದು ಆಗೋದು ಅಂದರೆ ಏಕ್ದಮ್ ಮನಿ ಬರುತ್ತೆ, ದುಡ್ಡು ಬರುತ್ತೆ ನಿಮ್ಮ ಹತ್ರ. ಸೊ ಅದು ಖರ್ಚಾಗತ್ತೆ. ಸೊ ಅಲ್ಲಿವರೆಗೂ ಮನಿ ಬರಲ್ಲ. ಅಂದರೆ ನಿಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಬಂದಿರುತ್ತೆ, ಅದು ಖರ್ಚಾಗೋವರೆಗೂ ನಿಮ್ಮ ಹತ್ರ ಮನಿ ಬರಲ್ಲ. ಸೊ ಆ ಥರ ಸ್ಟಕ್ ಎನರ್ಜಿ. ಓಕೆ, ಥಾಟ್ಸು, ಐಡಿಯಾಸ್ಗಳು ಬರ್ತಾ ಇರುತ್ತೆ ಕೆರಿಯರ್ ವೈಸು. ಓಕೆ, ಸುಮಾರಷ್ಟು ಆಪರ್ಚುನಿಟೀಸ್ ಬರ್ತಾ ಇರ್ಬೋದು, ಅಥವಾ ಆಫರ್ಗಳು ಬರ್ತಾ ಇರ್ಬೋದು, ಅಥವಾ ನಿಮ್ಮ ತಲೆಯಲ್ಲಿ ಐಡಿಯಾಗಳು ಬರ್ತಾ ಇರುತ್ತೆ. ಒಂದು ಜಾಬು ಮಾಡ್ತಾ ಇರ್ಬೋದು, ಅದ್ರ ಜೊತೆಗೆ ಬಿಸ್ನೆಸ್ ಏನಾರು ಮಾಡೋಣ ಅಂತ. ಓಕೆ, ಸೊ ಈ ರೀತಿಯಲ್ಲಿ ನಿಮಗೆ ತುಂಬ ಜನ ಗೈಡ್ ಮಾಡ್ತಾ ಇರ್ತಾರೆ. ಓಕೆ, ಲೈಫಲ್ಲಿ ಅಥವಾ ಫ್ಯೂಚರಲ್ಲಿ ಏನು ಮಾಡ್ಬೋದು, ಈ ಥರ ಎಲ್ಲ ಮೆಸೇಜಸ್ ಬರೋದು, ಕಮ್ಯುನಿಕೇಟ್ ಆಗೋದು, ಇದೆಲ್ಲ ಕಾಣಿಸ್ತಾ ಇದೆ. ಹಾಗೆ ಕೆಲವ್ರದ್ದು ಮ್ಯಾರೇಜ್ ಆಗಿದೆ, ಬಟ್ ಅದೊಂದು ಡಾರ್ಕ್ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನೀವು ಮ್ಯಾರೇಜ್ ಆಗಿದ್ದೀರಾ, ಮದುವೆ ಆಗಿದ್ದೀರಾ, ನಿಮಗೆ ಖುಷಿ ಇಲ್ಲ. ಓಕೆ, ಯಾರ್ದೋ ಬಲವಂತಕ್ಕೆ ಮದುವೆ ಆಗಿರೋದು ಒಂದು ಎನರ್ಜಿ ನನಗೆ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ನೀವು ಸಂತೋಷವಾಗಿದ್ದೀರಿ, ಮೇಲ್ನೋಟಕ್ಕೆ ನಿಮ್ಮ ಒಂದು ಫ್ಯಾಮಿಲಿ ಲೈಫು ಅಥವಾ ಮದುವೆ ಲೈಫ್ ಏನಿದೆ ಚೆನ್ನಾಗಿದೆ, ಬಟ್ ಒಳಗಡೆಯಿಂದ ನೀವು
ಡಾರ್ಕ್ ಫೀಲ್ ಮಾಡ್ತಾ ಇದ್ದೀರಾ, ಕತ್ತಲೆ ಕವಿದಂತಹ ವಾತಾವರಣ ನಿಮ್ಮ ಸುತ್ತಮುತ್ತ ಇರೋದು ನನಗೆ ಕಾಣಿಸ್ತಾ ಇದೆ. ಓಕೆ, ಎಲ್ಲವೂ ಇದೆ ಅಲ್ಲಿನೂ. ಅಂದರೆ ಸ್ವಂತ ಮನೆ ಇದೆ, ಓಕೆ, ಅಥವಾ ಜಾಬ್ ಚೆನ್ನಾಗಿದೆ, ಎಲ್ಲವೂ ಇದೆ. ನಿಮಗೆ ಏನು ಒಂದು ಡೈಲಿ ಯೂಸಸ್ಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ಇದೆ. ಬಟ್ ನಿಮಗೆ ಒಂದು ನೆಮ್ಮದಿ ಅಥವಾ ಖುಷಿ ಇಲ್ಲ, ಅಥವಾ ಫ್ರೀಡಮ್ ಇಲ್ಲ. ಓಕೆ, ಇದು ನಿಮಗೆ ಕಷ್ಟ ಕೊಡ್ತಾ ಇದೆ. ಅಥವಾ ನಮ್ಮ ಒಂದು ಕಲ್ಚರ್, ಇಂಡಿಯನ್ ಕಲ್ಚರ್ ಏನಿದೆ, ಆ ಕಲ್ಚರ್ ನಿಮ್ಮನ್ನು ಉಸಿರುಗಟ್ಟೋ ಹಾಗೆ ಮಾಡ್ತಾ ಇದೆ. ಓಕೆ, ಸೊ ಇನ್ನೂ ನಿಮ್ಮ ಲೈಫಲ್ಲಿ ಒಂದು ಕಡೆ ನೆಗೆಟಿವ್ ಸೈಕಲ್, ನೆಗೆಟಿವ್ ಪರ್ಸನ್ಸ್, ಹಾಗೆ ಇನ್ನೊಂದು ಕಡೆ ಪಾಸಿಟಿವ್ ಪರ್ಸನ್ಸ್ ಇದ್ದಾರೆ. ಸೊ ಯಾರ ಮಾತು ಕೇಳೋದು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಜಾಸ್ತಿ ಆಗ್ತಾಯಿದೆ, ಜಗಳಗಳು ಜಾಸ್ತಿ ಆಗ್ತಾಯಿದೆ. ಮನೆಯಲ್ಲಿ ಒಂದು ಕಡೆ ಡೆವಿಲ್ ಎನರ್ಜಿ ಇದೆ, ಒಂದು ಕಡೆ ಡಿವೈನ್ ಎನರ್ಜಿ ಇದೆ. ಓಕೆ, ಇದು ಕಾಮನ್ ಇರುತ್ತೆ. ಸ್ಪೆಷಲಿ ನೀವೇನಾದರೂ ಸ್ಪಿರಿಚುವಲ್ ಜರ್ನಿಯಲ್ಲಿತ್ತಂದರೆ ನಿಮಗೆ ಈ ದೊಡ್ಡ ಚಾಲೆಂಜನ್ನು ಫೇಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಎಲ್ಲಿ ಡಿವೈನ್ ಎನರ್ಜಿ ಇರುತ್ತೋ ಅದು ಡಿವೈನ್ ಎನರ್ಜಿನ ಸ್ಪಾಯ್ಲ್ ಮಾಡೋಕ್ಕೋಸ್ಕರ ಡೆವಿಲ್ ಎನರ್ಜಿ ನಿಮ್ಮ ಹತ್ರ ಬರ್ತಾ ಇರುತ್ತೆ. ಓಕೆ, ಯಾರಾದರೂ ಒಬ್ಬರು ಡೆವಿಲ್ ಥರ ಆಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ. ಓಕೆ, ಅಥವಾ ನೀವು ಮಾಡುವಂಥ ಕೆಲಸವನ್ನು ಸಪೋರ್ಟ್ ಮಾಡಲ್ಲ, ನೀವು ಮಾಡ್ತಾ ಇರೋದೇ ತಪ್ಪು ಅಂತ ಹೇಳ್ತಾರೆ. ನೀವು ಪಾಸಿಟಿವ್ ವೇಯಲ್ಲಿ ಇರ್ತೀರಿ, ಡಿವೈನ್ ವೇಯಲ್ಲಿ ಇರ್ತೀರಿ. ಸ್ಪೆಷಲಿ ಹೀಲರ್ಸ್ ಆಗಿರ್ಬೋದು, ಅಥವಾ ಸ್ಪಿರಿಚುವಲ್ ಜರ್ನಿಯಲ್ಲಿರುವಂತಹ ಯಾವುದೇ ಕೆಲಸಗಳಾಗಿರ್ಬೋದು, ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಕೂಡ ನೀವೇ ಮಾಡ್ತಾ ಇರೋದು ಕೆಟ್ಟದ್ದು ಅನ್ನೋದನ್ನು ಭಾಸ ಮಾಡೋ ಹಾಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಅದು ಕೂಡ ನಿಮಗೆ ಸ್ಟಕ್ ಫೀಲ್ ಆಗ್ತಾ ಇದೆ. ನೀವು ಒಳ್ಳೆಯವರೇ ಇದ್ದೀರಿ, ಒಳ್ಳೆ ಗುರುಗಳು ನಿಮ್ಮ ಹತ್ರ ಇದ್ದಾರೆ. ಬಟ್ ನೀವು ಗುರುಗಳ ಮಾತನ್ನು ಫಾಲೋ ಮಾಡೋಕ್ಕೆ ಹೋದಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಅವಾಯ್ಡ್ ಮಾಡೋದು, ತಡೆ ಮಾಡೋದು, ಓಕೆ, ನಿಮ್ಮ ಬಗ್ಗೆನೇ ಅಪಪ್ರಚಾರವನ್ನು ಹೇಳೋ ಅಂಥದ್ದು, ಓಕೆ, ನಿಮ್ಮ ಒಂದು ಕೆರಿಯರಿಗೆ ಸಪೋರ್ಟ್ ಮಾಡದೇ ಇರೋದು. ಓಕೆ, ಇದು ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ನಿಮ್ಮ ಪರವಾಗಿದ್ದಾರೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದೆ, ಎಲ್ಲರೂ ಖುಷಿಯಾಗಿದ್ದಾರೆ. ನೀವು ಬೇರೆಯವ್ರು ನೋಡೋವಾಗ ನೀವೆಲ್ಲವೂ ಸುಖಮಯಿ ಜೀವನವನ್ನು ಜೀವಿಸ್ತಾ ಇದ್ದೀರಿ, ನಿಮ್ಗೆ ಯಾವುದೇ ಕಷ್ಟ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಆ ಥರ ಇಲ್ಲ. ಓಕೆ, ಡಿವೈನ್ ನಿಮ್ಮ ಜೊತೆಗಿದ್ದಾರೆ, ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ. ನಿಮಗೆ ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ಒಳ್ಳೇದರಲ್ಲಿ ಕೆಟ್ಟದ್ದು ಏನನ್ನು ಹುಡುಕಬೇಕು, ಕೆಟ್ಟದ್ರಲ್ಲಿ ಏನು ಒಳ್ಳೇದು ಹುಡುಕಬೇಕು ಅನ್ನೋ ಒಂದು ಎನರ್ಜಿ ನಿಮಗೆ ಗೊತ್ತಿದೆ. ಬಟ್ ಸಪೋರ್ಟ್ ಆಗ್ತಾ ಇಲ್ಲ, ಯಾಕಂದರೆ ನೀವು ಒಂಟಿ ಫೀಲ್ ಮಾಡ್ತಿದ್ದೀರಿ, ಲೋನ್ಲಿ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇವಾಗ ನಿಮ್ಗೆ ಇನ್ನೊಂದು ಗೈಡೆನ್ಸ್ ಏನು ಅಂದರೆ, ನಿಮ್ಮ ಇಡೀ ಜಗತ್ತು ಯೂನಿವರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ನೀವು ಯೂನಿವರ್ಸಿಗೆ ಸರೆಂಡರ್ ಮಾಡಿದ್ದೀರಾ. ಬಟ್ ನಿಮ್ದು ಯಾವುದು ಕೆಲಸಗಳಾಗ್ತಾ ಇಲ್ಲ, ನೀವು ಟ್ರಾನ್ಸ್ಪರೆಂಟ್ ಆಗಿದ್ದೀರಾ. ಓಕೆ, ಒಳಗೊಂದು ಹೊರಗೊಂದು ಏನೂ ಇಲ್ಲ. ಓಕೆ, ಕೆಟ್ಟವ್ರಿಗೂ ಕೂಡ ಒಳ್ಳೆಯದನ್ನು ಬಯಸೋದು, ಅಥವಾ ಕೆಟ್ಟವರೇ ನಿಮ್ಮ ಹತ್ರ ಬಂದ್ರೂ ಅವ್ರಿಗೇನೆ ನೀವು ಗೈಡ್ ಮಾಡಿ ಹೇಳ್ಕೊಡೋ ಅಂಥದ್ದು ಎನರ್ಜಿ ಇದೆ. ಬಟ್ ನೀವು ಈಗ ಒಂದು ಫೂಲಿಶ್ ಎನರ್ಜಿಗೆ ಬರಬೇಕು, ಅಥವಾ ಒಂದು ಚೈಲ್ಡಿಶ್ ಎನರ್ಜಿಗೆ ಬರಬೇಕು. ಅಂದರೆ ಮಕ್ಕಳು ಹೇಗೆ ಮಿಂಗಲ್ ಆಗ್ತಾರಲ್ವ, ಅವ್ರಿಗೆ ಕೆಟ್ಟವ್ರು ಯಾರು ಒಳ್ಳೆಯವ್ರು ಗೊತ್ತಿಲ್ಲ, ಕೆಟ್ಟದ್ದು ಯಾವುದು ಒಳ್ಳೇದು ಯಾವುದು ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಒಂದು ಇವತ್ತಿನ ದಿನ ಅವರು ಎಂಜಾಯ್ ಮಾಡ್ತಾರೆ ಮಕ್ಕಳು, ರೈಟ್? ನಿನ್ನೆ ಏನಾಯಿತು ಗೊತ್ತಿರಲ್ಲ, ನಿನ್ನೆ ನೀವೇ ನಿಮ್ಮ ಮಕ್ಳಿಗೆ ಹೊಡೆದಿರ್ತೀರ. ಬಟ್ ಇವತ್ತು ನಿಮ್ಮ ಮಕ್ಕಳು ಅದನ್ನು ಕ್ಯಾರಿ ಮಾಡಿರೋದಿಲ್ಲ, ಬದಲಿಗೆ ಅವರು ಇವತ್ತು ಮರ್ತು ಹೋಗಿರ್ತಾರೆ. ಕರೆಕ್ಟಾಗಿ ಇವತ್ತು ಅವ್ರ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಹಾಗೆ ನೀವು ಲೈಫ್ ಲೀಡ್ ಮಾಡಬೇಕು ಅನ್ನೋದು ಯೂನಿವರ್ಸ್ ಗೈಡೆನ್ಸ್ ಇದೆ. ಎಷ್ಟು ಜನ ಇದನ್ನು ಮಾಡೋಕ್ಕೆ ರೆಡಿ ಇದ್ದೀರಿ? ಎಸ್, ಐ ಆಮ್ ರೆಡಿ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಹೌದು, ಇವತ್ತು ನಾನು ಲೈಫ್ ಲೀಡ್ ಮಾಡ್ತೀನಿ. ನಿನ್ನೆ ಒಂದು ಎನರ್ಜಿನ ನಾನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ, ನಿನ್ನೆ ಒಂದು ವಿಚಾರದಿಂದಾಗಿ ಇವತ್ತಿನ ನನ್ನ ಮನಸ್ಥಿತಿಯನ್ನು, ಪರಿಸ್ಥಿತಿಯನ್ನು ಹಾಳು ಮಾಡ್ಕೊಳ್ಳೋದಿಲ್ಲ ಅನ್ನೋರು ಯಾರು ರೆಡಿ ಇದ್ದೀರಿ? ಸೊ ಐ ಆಮ್ ರೆಡಿ ಅಂತ ಹೇಳಿ ಯೂನಿವರ್ಸ್ ಥ್ಯಾಂಕ್ ಯು, ಹಾಗೆ ನಾನು ಖಂಡಿತವಾಗ್ಲೂ ನಿಮ್ಮ ಗೈಡೆನ್ಸನ್ನು ಫಾಲೋ ಮಾಡ್ತೀನಿ ಅಂತೇಳಿ ಹೇಳಿ. ಓಕೆ, ಸೊ ಹಾಗಿದ್ರೆ ಮಾತ್ರ ನಿಮ್ಮ ಲೈಫ್ ಚೇಂಜಸ್ ಆಗುತ್ತೆ. ಓಕೆ, ಒಂದು ಸ್ಟ್ರಾಂಗ್ ಸ್ಟೆಬಿಲಿಟಿಗೋಸ್ಕರ ಒದ್ದಾಡ್ತಾ ಇದ್ದೀರಿ. ಓಕೆ, ಫೈನಾನ್ಷಿಯಲ್ ವೈಸು ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಆಗಿದೆ, ಆಸ್ತಿ ಅಂತಸ್ತಿಗೆ ಕಿತ್ತಾಟ ಆಗಿರ್ಬೋದು, ಜಗಳಗಳಾಗಿರ್ಬೋದು, ವಿಭಾಗ ಆಗಿದ್ದೀರಿ. ಓಕೆ, ಆಸ್ತಿ ಪಾಲಾಗಿರೋದು ಒಂದು ಎನರ್ಜಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಆ ಆಸ್ತಿಯಲ್ಲೂ ಕೂಡ ನಿಮಗೆ ಲಾಸ್ ಇದೆ. ಯಾರೋ ನಿಮಗಿಂತ ಹೆಚ್ಚಾಗಿ ಆ ಒಂದು ಪಾಲನ್ನು ತಗೊಂಡಿರ್ತಕ್ಕಂಥದ್ದು ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ, ಬಟ್ ಯಾವುದೂ ಸರಿ ಇಲ್ಲ. ಓಕೆ, ಈ ಕಡೆ ಡೆವಿಲ್ ಎನರ್ಜಿನೂ ನಿಮ್ಮನ್ನು ಕಾಡ್ತಾ ಇದೆ. ಆ ಡೆವಿಲ್ ಎನರ್ಜಿಯಿಂದ ಹೊರಗಡೆ ಬರೋಕ್ಕೋಸ್ಕರ ಡಿವೈನ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ. ಹಾಗೆಯೇ ಇನ್ನೊಂದು ಒಳ್ಳೆ ವಿಚಾರ ಏನು ಹೇಳೋದಾದರೆ,
ನಿಮಗೀಗ ಕೆಟ್ಟವ್ರು ಯಾರು ಒಳ್ಳೆಯವ್ರು ಯಾರು ಅನ್ನೋದು ಗೊತ್ತಾಗ್ತಾ ಇದೆ. ಕನ್ಫ್ಯೂಷನಿಂದ ದೂರ ಹೋಗ್ತಾ ಇದ್ದೀರಿ. ಆ್ಯಕ್ಷನ್ ತೊಗೊಳಕ್ಕೆ ರೆಡಿಯಾಗಿದ್ದೀರಾ. ಓಕೆ, ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿತ್ತಲ್ಲ, ಇವರು ನನ್ನವ್ರು ಹೇಳ್ದಂಗೆ ನಾನು ಕೇಳಬೇಕು, ಅಥವಾ ನನ್ನವ್ರು ಹೇಳ್ದಂಗೆ ನಾನು ಕೇಳಿದ್ರೆ ಅವ್ರಿಗೆ ನಾನು ಒಳ್ಳೆಯವಳು ಅನ್ನೋ ಒಂದು ಎನರ್ಜಿ ಇತ್ತಲ್ಲ, ಹಾಗೆಯೇ ನಿಮಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ವಿಚಾರಗಳು ನಿಮಗೆ ತಿಳಿತಾ ಇದೆ. ಕಣ್ಣಿಗೆ ಕುರುಡು ಪಟ್ಟಿಯನ್ನು ಕಟ್ಕೊಂಡಿದ್ರಲ್ವ, ಕುರುಡು ಪ್ರೀತಿಯನ್ನು ನಂಬಿಕೊಂಡು ಆ ಕುರುಡು ಪ್ರೀತಿಯಿಂದ ನೀವು ಸರಿತಾ ಇದ್ದೀರಾ. ಕಣ್ಣಿಗೆ ಕಟ್ಟಿರ್ತಕ್ಕಂಥ ಪಟ್ಟಿಯನ್ನು ತೆಗೆದು ನೀವಾಗೆ ಬಿಚ್ಕೊಂಡು ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಂಡು ನೀವು ನಿಮಗೋಸ್ಕರ ಆ್ಯಕ್ಷನನ್ನು ತೊಗೊಂಡಿರೋದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ನಾನು ಹ್ಯಾಪಿಯಾಗಿರಬೇಕು, ನನ್ನ ಮೈಂಡ್ ಬಾಡಿ ಸೋಲ್ ಹೆಲ್ದಿಯಾಗಿರಬೇಕು, ನಾನು ಖುಷಿಯಾಗಿರಬೇಕು, ಈ ಭೂಮಿ ಮೇಲೆ ನಾನು ಏನಕ್ಕೋ ಬಂದಿದ್ದೀನಿ ಆ ಒಂದು ಪರ್ಪಸ್ಸನ್ನು ನಾನು ಫುಲ್ಫಿಲ್ ಮಾಡಿಕೊಂಡು ನಾನು ಹ್ಯಾಪಿಯಾಗಿರ್ತೀನಿ. ಹೀಗೆ ನೀವು ಎಮೋಷ್ನಲ್ ಬ್ಯಾಲೆನ್ಸ್ ಆಗಿರೋ ಒಂದು ಎನರ್ಜಿ ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಬಹುಶಃ ನೀವು ಫುಲ್ ಮೂನ್ ಮೆಡಿಟೇಷನ್ ಮಾಡಿರ್ಬೋದು. ಫುಲ್ ಮೂನ್ಗೆ ಯಾರಿಗಾರು ಇಲ್ಲಿವರೆಗೂ ನಾನೇನಾದರೂ ಚಂದ್ರನಿಗೆ ಅರ್ಘ್ಯ ಕೊಡಿ ಅಂತ ಹೇಳಿದರೆ, ನಾನು ರೆಮಿಡೀಸ್ ಹೇಳ್ಕೊಟ್ಟಿದ್ರೆ, ಸೊ ಅದನ್ನು ನೀವು ಮಾಡಿರೋದು ಆಗಿದ್ದರೆ, ಸೊ ಅದರ ಒಂದು ಬ್ಲೆಸ್ಸಿಂಗ್ಸೇ, ಅದರ ಒಂದು ಫ್ರೂಟ್ಫುಲ್ ರಿಸಲ್ಟೇ ನಿಮ್ಮ ಒಂದು ಸ್ಟ್ರಾಂಗ್ ಆ್ಯಕ್ಷನ್. ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತೊಗೊಂಡಿರೋದು, ಸೆಲ್ಫ್ ಲವ್ ಮಾಡ್ತಾ ಇರೋದು, ಓಕೆ, ಸೆಲ್ಫ್ ಕೇರ್ ಮಾಡ್ತಾ ಇರೋದು. ಹಾಗೆ ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳೋರ ಮೂಲಕ ಯಾರು ನಿಮ್ಮನ್ನು ಕೇವಲ ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ಪ್ರೀತಿ ಮಾಡಿದ್ರು ಅಥವಾ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ, ನೀವಿಲ್ಲದೆ ಹೋದರೆ ಕೆಲವೊಂದು ಕೆಲಸಗಳಾಗಲ್ಲ. ಸೊ ಆ ಕೆಲಸಗಳು ಆಗೋಕ್ಕೋಸ್ಕರ ನಿಮ್ಮನ್ನು ಪುಸ್ಲಾಯಿಸೋದು, ಇದೆಲ್ಲ ಮಾಡ್ತಾ ಇದ್ರಲ್ಲ, ಇದೆಲ್ಲ ನಿಮ್ಗೆ ಅರ್ಥ ಆಗಿದ್ಮೇಲೆ ನೀವು ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿರೋದು ನನಗಿಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ನಿಮಗೋಸ್ಕರ ಸ್ಟ್ಯಾಂಡ್ ತೊಗೊಂಡಿರೋದಕ್ಕಾಗಿ ಯೂನಿವರ್ಸಿಂದ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಿಮ್ಮ ಖುಷಿ ನಿಮ್ಮ ಕೇರನ್ನು ನೋಡ್ಕೊಳ್ತಾ ಇರೋದ್ರಿಂದ ಯೂನಿವರ್ಸ್ ಹ್ಯಾಪಿಯಾಗಿದ್ದಾರೆ. ಓಕೆ, ಸೊ ಯೂನಿವರ್ಸ್ ಹ್ಯಾಪಿ ಮೀನ್ಸ್ ಯು ಹ್ಯಾಪಿ. ಓಕೆ, ಸೊ ಇದಿಷ್ಟು ನಿಮ್ಮ ಎನರ್ಜೀಸ್ ಆಗಿತ್ತು. ರೆಸೊನೇಟ್ ಆಯಿತಾ ನನಗೆ ತಿಳಿಸಿ. ಸೊ ಇನ್ನು ನೆಕ್ಸ್ಟು ಏನು ಗೈಡೆನ್ಸ್ ಬರುತ್ತೆ ನೋಡೋಣ, ಯಾವ ವಿಚಾರಕ್ಕೆ. ಓಕೆ, ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಓಕೆ, ನಿಮಗೆ ಸಪೋರ್ಟ್ ಸಿಗಬೇಕಲ್ವಾ ಡಿವೈನಿಂದ ಸಪೋರ್ಟ್ ಸಿಗ್ತಾ ಇದೆ. ಸೊ ನಿಮ್ಮಿಂದ ನನಗೂ ಸಪೋರ್ಟ್ ಸಿಗಬೇಕಲ್ವಾ. ಸೊ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ನೀವೇ ಪ್ರಮೋಷನ್ ಮಾಡಬೇಕು ನನಗೆ. ಯಾರಿಗಾದರೂ ಲವ್ ಲೈಫ್ ರಿಲೇಟೆಡ್ಡು ಗೈಡೆನ್ಸ್ ಬೇಕಂದರೆ ಕೇಳ್ಕೊಬೋದು. ಓಕೆ, ಅಥವಾ ಇದರಲ್ಲಿ ನಿಮಗೆ ಗೈಡೆನ್ಸ್ ಸಿಕ್ಕಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ. ಯಾಕಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡಾಗ ನೀವು ನಿಮ್ಮದೇ ಎನರ್ಜಿ ಜೊತೆ ಕನೆಕ್ಟ್ ಆಗ್ತೀರಿ. ಇಲ್ಲಿ ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಎಷ್ಟು ಜನರಿಗೆ ಬೇಕಾದರೂ ಕನೆಕ್ಟ್ ಆಗ್ಬೋದು. ಓಕೆ, ಲಕ್ಷ ಜನ ಇದ್ದೀರಿ, ಲಕ್ಷ ಜನ ನೋಡ್ತೀರಿ. ಸೊ ಯಾರ ಜೊತೆಗಾರು ಕನೆಕ್ಟ್ ಆಗೇ ಆಗುತ್ತೆ. ಓಕೆ, ನನಗಿಲ್ಲಿ ಸುಮಾರು ಫೈನಾನ್ಷಿಯಲ್ ರಿಲೇಟೆಡ್ಡು, ಕೆರಿಯರ್ ರಿಲೇಟೆಡ್ಡು, ಸ್ಟೆಬಿಲಿಟಿ ರಿಲೇಟೆಡ್ಡು ನಿಮ್ಮ ಒಂದು ಪ್ರಶ್ನೆಗಳು ನನಗಿಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೆಲವರದ್ದು ಲವ್ ರಿಲೇಟೆಡ್ಡು ಪ್ರಶ್ನೆಗಳು ನನಗಿಲ್ಲಿ ಕಾಣಿಸ್ತಾ ಇದೆ. ಇನ್ನು ಕೆಲವರಲ್ಲಿ ರಿಲೇಷನ್ಶಿಪ್ಪಲ್ಲಿ ಆರ್ಗ್ಯುಮೆಂಟು ಈ ವಿಚಾರವಾಗಿ ಮತ್ತು ಕೊಲೀಗ್ಸ್ ಜೊತೆಗೆ ಆರ್ಗ್ಯುಮೆಂಟು ಈ ವಿಚಾರವಾಗಿ ನನಗೆ ಇಲ್ಲಿ ಎನರ್ಜೀಸ್ ಕಾಣಿಸ್ತಾ ಇದೆ. ಗೈಡೆನ್ಸ್ ಏನಂತ ಹೇಳ್ತೀನಿ. ಮೊದಲನೇದಾಗಿ ಒಂದು ನೆಗೆಟಿವ್ ಸೈಕಲ್ಲು. ಓಕೆ, ಒಂದು ನೆಗೆಟಿವ್ ಸೈಕಲಲ್ಲಿ ನೀವು ಆ ಒಂದು ಫೇಸಲ್ಲಿ ಇದ್ದೀರಿ. ಆ ಫೇಸಿಂದ ಹೊರಗಡೆ ಬರೋಕ್ಕೆ ನಿಮ್ಮೊಳಗೆ ಆ ಶಕ್ತಿ ಇದೆ, ಸ್ಟ್ರೆಂತ್ ಇದೆ, ಅದನ್ನು ಹುಡ್ಕೊಳ್ಳಿ ಅಂತೇಳಿ ಗೈಡೆನ್ಸ್ ಇದೆ. ಯಾಕಂದರೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಈ ಡೆವಿಲ್ ಎನರ್ಜಿ ಇದೆ. ಈ ಡೆವಿಲು ಹಿಂಗೆ ಹೋಗಬೇಕು. ಡೆವಿಲ್ ಹೋಯಿತು ಅಂತಂದರೆ ನಿಮಗೆ ಫಾರ್ಚೂನ್ ಎನರ್ಜಿ ನಿಮ್ಮ ಹತ್ರ ಬರುತ್ತೆ. ಓಕೆ, ಸೊ ನೀವು ಪಾಸ್ಟ್ ಏನಾದರೂ ಎನರ್ಜೀಸ್ನ ಹಿಡಿದು ಕೂತಿದ್ರೆ, ಅಥವಾ ನಿಮ್ಮ ತಲೆಯಲ್ಲೇ ಏನೋ ನೆಗೆಟಿವ್ ವಿಚಾರಗಳು ಕೂತಿದ್ರೆ, ಅಥವಾ ನಿಮ್ಮ ಭಾವದಲ್ಲಿ ನೆಗೆಟಿವ್ ಭಾವ ಕೂತಿದ್ರೆ, ಓಕೆ, ಫೀಲಿಂಗ್ಸ್. ಓಕೆ, ಸೊ ನೆಗೆಟಿವ್ ಫೀಲಿಂಗ್ಸ್ ಏನಾದರೂ ಇಟ್ಕೊಂಡು ಕೂತಿದ್ರೆ ಅದನ್ನು ರಿಲೀಸ್ ಮಾಡಬೇಕು. ಹೇಗೆ ರಿಲೀಸ್ ಮಾಡಬೇಕು? ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡುವಾಗ ಏನು ಮಾಡಬೇಕು? ಉಸಿರು ಹೊರಗಡೆ ಹಾಕುವಾಗ ಎಲ್ಲ ನೆಗೆಟಿವ್ ಥಾಟ್ಸ್ನ ಹೊರಗಡೆ ಹೋಗ್ತಾ ಇದೆ. ಓಕೆ, ಬ್ಲ್ಯಾಕ್ ಕಲರಲ್ಲಿ. ಓಕೆ, ಹಾಗೆಯೇ ಉಸಿರು ಒಳಗಡೆ ಹೇಳ್ಕೊಳ್ಳುವಾಗ ಒಂದು ಪಾಸಿಟಿವ್ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಅದು ನಿಮ್ಮ ಬಾಡಿಯನ್ನು, ಮೈಂಡನ್ನು ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ನಿಮ್ಮ ಔರಾದಲ್ಲಿ ಆ ಒಂದು ವೈಟ್ ಲೈಟ್ ಎನರ್ಜಿ
ಸ್ಪ್ರೆಡ್ ಮಾಡಬೇಕು. ಓಕೆ, ಸೊ ಹೀಗೆ ಮಾಡೋದ್ರ ಮೂಲಕ ನೀವು ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕಿಬಿಟ್ಟು ಪಾಸಿಟಿವ್ ಎನರ್ಜಿನ ಒಳಗಡೆ ಹೇಳ್ಕೊಳ್ಳಿ. ಓಕೆ, ಇಲ್ಲದಿದ್ದರೆ ನೀವು ಮೆಡಿಟೇಷನ್ ಅಥವಾ ಹೀಲಿಂಗ್ ತೊಗೊತೀನಿ ಅಂತಂದರೆ ನಮ್ಮ ಹತ್ರ ಬಂದರೆ ಹೀಲಿಂಗ್ ಮಾಡಿಸ್ಕೋಬೋದು. ಹೀಲಿಂಗ್ ಮಾಡಿಸ್ಕೊಳ್ಳೋದ ನಂತರ ನಿಮ್ಗೇನಾಗುತ್ತೆ, ಮತ್ತೆ ಕಾಮನ್ ಆಗಿ ಡೈಲಿ ನೀವು ಮೆಡಿಟೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಹಾಗೆಯೇ ಕ್ಷಮಾ ಪ್ರಾರ್ಥನಾ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಈ ಜನ್ಮದಲ್ಲಿ ಏನೂ ತಪ್ಪು ಮಾಡಿಲ್ಲ, ಆದರೆ ಹಿಂದಿನ ಯಾವುದೋ ಜನ್ಮದ ತಪ್ಪು ಕಾರ್ಯದಿಂದಾಗಿ ತಪ್ಪು ಕರ್ಮದಿಂದಾಗಿ ಈ ಜನ್ಮದಲ್ಲಿ ಏನಾದರೂ ಒಂದು ನೆಗೆಟಿವ್ ಎನರ್ಜಿನ ಫೇಸ್ ಮಾಡ್ತಾ ಇರ್ತೀರಾ, ನೆಗೆಟಿವ್ ಜನರನ್ನು ಫೇಸ್ ಮಾಡ್ತಾ ಇರ್ತೀರಾ. ಹಾಗಾಗಿ ಕ್ಷಮಾ ಪ್ರಾರ್ಥನೆ ಕೇಳೋದು ತುಂಬ ಇಂಪಾರ್ಟೆಂಟು. ಡೈಲಿ ನೀವು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡುವಾಗ ಈ ಹಿಂದಿನ ಜನ್ಮದಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ, ಯಾರಿಗಾರು ಹರ್ಟ್ ಮಾಡಿದರೆ, ನನಗೂ ಕೂಡ ನಾನು ಹರ್ಟ್ ಮಾಡ್ಕೊಂಡಿದ್ರೆ ನಾನು ಎಲ್ಲರನ್ನ ಕ್ಷಮಿಸ್ತಾ ಇದ್ದೀನಿ. ಹಾಗೆಯೇ ಎಲ್ಲರ ಹತ್ರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಯೂನಿವರ್ಸ್ ಪ್ಲೀಸ್ ನನ್ನನ್ನು ಕ್ಷಮಿಸಿ. ಈ ಥರ ನೀವು ಕ್ಷಮಾ ಪ್ರಾರ್ಥನೆ ಮಾಡ್ಬೋದು. ಈ ಥರ ಎಷ್ಟೋ ವೀಡಿಯೋಗಳು ನಾನು ಹಾಕಿದ್ದೀನಿ. ಹೋಪೋನೋಪೋನೋ ಮೆಡಿಟೇಷನ್ ಮಾಡಿಸಿದ್ದೀನಿ. ಸೊ ನಮ್ಮದು ಹೋಪೋನೋಪೋನೋ ಮೆಡಿಟೇಷನ್ ಕೂಡ ಇದೆ. ಓಕೆ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಈ ಮೆಡಿಟೇಷನನ್ನು ನೀವು ಫಾಲೋ ಮಾಡಿ. ಓಕೆ, ಏನೋ ಒಂದು ವಿಚಾರವನ್ನು, ಏನೋ ಒಂದು ಥಾಟ್ಸನ್ನು ಹಿಡಿದಿಟ್ಕೊಂಡಿದ್ದೀರಾ. ಓಕೆನಾ, ಬಹುಶಃ ನಿಮ್ಮ ರಿಲೇಷನ್ಶಿಪ್ ಪ್ರತಿಯಾಗಿರ್ಬೋದು. ಓಕೆ, ಯಾರ್ದೋ ಎದುರಿಗೆ ನೀವು ಸೋತಿರೋ ಭಾವ ನಿಮಗಿರ್ಬೋದು. ಇವತ್ತು ನೀವು ಸೋತಿರ್ಬೋದು, ಇವತ್ತು ಅವ್ರು ಗೆದ್ದಿರ್ಬೋದು. ಅವ್ರು ಗೆದ್ದಿರೋಕ್ಕೆ ಕಾರಣ ಏನೋ ಒಂದು ನೆಗೆಟಿವ್ ವೇಯಲ್ಲಿ ಗೆದ್ದಿರ್ಬೋದು. ಬಟ್ ನೀವು ಸೋತಿದ್ದೀನಿ ಅಂದ್ಕೊಂಡಿರ್ತೀರ, ಆ್ಯಕ್ಚುಲಿ ನೀವು ಸೋತಿಲ್ಲ, ನಿಮಗೆ ವಿಕ್ಟ್ರಿ ಸಿಗತ್ತೆ. ವಿಕ್ಟ್ರಿ ನಿಮ್ಮದೇ ಆಗಿದೆ. ಅದು ಅವ್ರ ಎದುರುಗಡೆ ಯಾರು ನಿಮ್ಮ ವಿರುದ್ಧವಾಗಿ ಗೆದ್ದಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ, ಅವ್ರು ಆ್ಯಕ್ಚುಲಿ ಸೋತಿದ್ದಾರೆ. ಓಕೆ, ಅದಕ್ಕೂ ಉದಾಹರಣೆ ಹೇಳೋದಾದರೆ ಶ್ರೀಕೃಷ್ಣ ಪರಮಾತ್ಮ ಓಕೆ ಕೌರವರಿಗೆ ಎಲ್ಲ ರೀತಿಯಲ್ಲೂ ಬುದ್ಧಿವಾದ ಹೇಳ್ತಾರೆ. ಅವರು ಎಲ್ಲದನ್ನು ತಡೆಯೋಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ. ಪಾಂಡವರ ಪರವಾಗಿರ್ತಾರೆ. ಓಕೆ, ಆ ವನವಾಸ ಆಗಿರ್ಬೋದು, ಯುದ್ಧ ಆಗಿರ್ಬೋದು, ಅದನ್ನೆಲ್ಲ ತಡೆಯೋಕ್ಕೆ ತುಂಬ ಟ್ರೈ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಬಟ್ ಅವರು ತಡೆಯೋಕ್ಕಾಗಲಿಲ್ಲ. ಓಕೆ, ವನವಾಸವನ್ನು ತಪ್ಸೋಕ್ಕಾಗಲಿಲ್ಲ. ಆಮೇಲೆ ಆ ಯುದ್ಧವನ್ನು ತಡೆಯೋಕ್ಕಾಗಲಿಲ್ಲ ಅಲ್ವಾ. ಸೊ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ್ಯಕ್ಚುಲಿ ಸೋತಿದ್ದಾರೆ. ಬಟ್ ಅದೇ ಯುದ್ಧದಲ್ಲಿ ಪಾಂಡವರು ಗೆಲ್ಲೋ ಹಾಗೆ ಮಾಡಿಕೊಟ್ಟಿದ್ದು ಶ್ರೀಕೃಷ್ಣ ಪರಮಾತ್ಮ. ತಡೆಯೋಕ್ಕೆ ಟ್ರೈ ಮಾಡಿದರು, ತಡೆಯೋದ್ರಲ್ಲಿ ವಿಫಲರಾದರು, ಅಲ್ಲಿ ಸೋತರು ತಾನೆ. ಸೊ ಶ್ರೀಕೃಷ್ಣ ಪರಮಾತ್ಮನು ಸೋತ್ಬಿಟ್ಟು ಕೊನೆಗೆ ಗೆದ್ದರು. ಹಾಗೆಯೇ ಇವಾಗ ನಿಮಗೆ ನಾನು ಸೋತೆ ಅಂತ ಅನ್ನಿಸ್ತಾ ಇದ್ದರೆ ಆ್ಯಕ್ಚುಲಲ್ಲಿ ನೀವು ಸೋತಿಲ್ಲ, ಅದರಿಂದ ನೀವು ಪಾಠ ಕಲಿತಾ ಇದ್ದೀರಾ. ಓಕೆ, ಸೊ ನೀವು ಆ್ಯಕ್ಚುಲಿ ಗೆಲ್ಲೋಕ್ಕೋಸ್ಕರ ಇವತ್ತು ನಿಮಗೆ ಸಣ್ಣದಾದ ಸೋಲ್ ಅನ್ನಿಸ್ತಾ ಇದೆ. ಸೊ ನಾನು ಸೋತಿಲ್ಲ, ಸೊ ನಾನು ಇದರಿಂದ ಪಾಠ ಕಲ್ತಿದ್ದೀನಿ, ಮುಂದೊಂದಿನ ಗೆಲ್ತೀನಿ ಅನ್ನೋ ಒಂದು ಥಾಟ್ ಪ್ರಾಸೆಸನ್ನು ಬೆಳೆಸ್ಕೊತಾ ಹೋಗಿ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಅಥವಾ ಪ್ರೆಸೆಂಟಲ್ಲೇ ಅಥವಾ ಒಂದು 3 ವೀಕ್ಸ್ ಅಥವಾ 3 ಮಂತ್ಸಲ್ಲಿ ನಿಮಗೆ ಒಂದು ಕೆರಿಯರ್ ಸ್ಟೆಬಿಲಿಟಿ, ಅಪರ್ಚುನಿಟಿ, ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋವಂಥದ್ದು, ಅಥವಾ ಮಲ್ಟಿ ಸೋರ್ಸ್ ವೈಸು ನೀವು ಇನ್ಕಮ್ ಸೋರ್ಸನ್ನು ಸಂಪಾದನೆ ಮಾಡೋದು, ಇದು ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇನ್ನು ಕೆಲವರಿಗೆ ಲಾಸಸ್ ಆಗ್ಬೋದು, ಫೈನಾನ್ಷಿಯಲ್ ಲಾಸಸ್ ಆಗ್ಬೋದು, ದುಡ್ಡು ಕಳಿಬೋದು, ಅಥವಾ ನೀವೆಲ್ಲೋ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಬೋದು. ಓಕೆ, ಅಥವಾ ಹೆಲ್ತ್ ಇಶ್ಯೂಸ್ ಆಗಿ ಅಲ್ಲಿ ನೀವು ಹಾಸ್ಪಿಟಲೈಸ್ ಆಗಿ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರು ಹಾಸ್ಪಿಟಲೈಸ್ ಆಗಿ ಅಲ್ಲಿ ನೀವು ದುಡ್ಡನ್ನು ಕಳ್ಕೊಳ್ಳೋವಂಥದ್ದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಸೊ ಇನ್ನು ಕೆಲವರಿಗೆ ಹೇಳೋದಾದರೆ ತುಂಬ ಆಪರ್ಚುನಿಟೀಸ್ ಬರ್ತಾಯಿದೆ. ಸಣ್ಣ ಸಣ್ಣ ಖುಷಿ ಜೊತೆಗೆ ದೊಡ್ಡ ದೊಡ್ಡ ಖುಷಿನೂ ಬರ್ತಾ ಇದೆ. ಓಕೆ, ಗುಡ್ ನ್ಯೂಸ್ ಬರ್ತಾ ಇದೆ. ಓಕೆ, ಮೆಂಟಲಿ ಎಮೋಷ್ನಲಿ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದೀರಾ. ಬ್ಯಾಲೆನ್ಸ್ ಮಾಡ್ಕೋಬೇಕು. ಒಂದು ಪಕ್ಷ ಮಾಡ್ತಾ ಇಲ್ಲ ಅಂದರೆ ಹೀಲಿಂಗ್ ತಗೊಳ್ಳಿ. ಓಕೆ, ಸೊ ಮೈಂಡ್ ಪ್ರೋಗ್ರಾಮಿಂಗ್ ಹೀಲಿಂಗ್ ಬೇಕಾದರೂ ತಗೋಬೋದು. ಓಕೆ, ತುಂಬಾ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ ಅಂತಂದರೆ ಓಕೆ, ಎಷ್ಟು ನಿಮಿಷ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಓಕೆ, 15 ನಿಮಿಷ ಬೇಕು, ಅರ್ಧ ಗಂಟೆ ಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡು. ಓಕೆ, 15 ನಿಮಿಷದಲ್ಲಿ ನನಗೆ ಹೀಲ್ ಆಗ್ಬೋದು ಅನ್ನೋ ಎನರ್ಜಿ ಇತ್ತಂದರೆ 15 ನಿಮಿಷ ತಗೋಬೋದು. ಇಲ್ಲ ನನಗೆ ಅರ್ಧ ಗಂಟೆ ಇನ್ನೂ ಜಾಸ್ತಿನೇ ಬೇಕು ಅಂತ ಅನಿಸೋರು ಆ ಥರ ಅರ್ಧ ಗಂಟೆ ಹೀಲಿಂಗ್ ತಗೋಬೋದು. ಓಕೆ, ಮೈಂಡ್ ಪ್ರೋಗ್ರಾಮಿಂಗು ಮಿನಿಮಮ್ 3 ಡೇಸ್ ಮೈಂಡ್ ಪ್ರೋಗ್ರಾಮಿಂಗ್ ತಗೊಳ್ಳೇಬೇಕಾಗತ್ತೆ. ಓಕೆ, 7 ಚಕ್ರ ಹೀಲಿಂಗ್ ಬೇಕಂದರೆ 7 ಡೇಸ್ ತೊಗೋಬೇಕು. ಯಾಕಂದರೆ 7 ಚಕ್ರ 7 ಡೇಸ್. ಓಕೆ, ನೀವು ಅದನ್ನು ಡೈಲಿ 7 ಚಕ್ರ ಹೀಲಿಂಗ್ ಅಂದ್ರೂ ಕೂಡ 7 ಡೇಸೇ ತೊಗೋಬೇಕು. ಒಂದೊಂದೇ ಚಕ್ರ ಹೀಲಿಂಗ್ ಮಾಡೋಕ್ಕಾದ್ರೂ 7 ಡೇಸೇ ತೊಗೋಬೇಕಾಗತ್ತೆ. ಓಕೆ, ಸೊ ಒಂದು ಕಂಪ್ಲೀಟ್ಲಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾಯಿದೆ.
ಆಲ್ರೆಡಿ ನಾನು ಫ್ರೀ ರೀಡಿಂಗಲ್ಲೂ ಹೇಳಿದ್ದೆ, ಹೊಸ ಒಂದು ಜರ್ನಿ ಶುರು ಆಗ್ತಾ ಇದೆ ನಿಮ್ಮದು, ನಿಮ್ಮ ಲೈಫಲ್ಲಿ ಹೊಸ ದಿನ, ಶುಭ ದಿನಗಳು ಶುರು ಆಗ್ತಾ ಇದೆ ಅಂತ. ಸೊ ಡಿವೈನಿಂದ ಬ್ಲೆಸ್ಸಿಂಗ್ಸ್ ಬಂದಿದೆ. ನೀವು ಯಾರನ್ನ ತುಂಬ ಇಷ್ಟಪಡ್ತೀರಿ, ಆ ದೇವರು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ನೀವು ನಿಮ್ಮ ಎನ್ಸೆಸ್ಟರ್ ಯಾರನ್ನು ನೀವು ಫಿಸಿಕಲ್ ವೈಸ್ ಕಳ್ಕೊಂಡಿದ್ದೀರಾ, ಅವರ ಒಂದು ಬ್ಲೆಸ್ಸಿಂಗ್ಸು ನಿಮಗೆ ಕಾಣಿಸ್ತಾ ಇದೆ. ಓಕೆ, ತುಂಬ ಎಮೋಷ್ನಲ್ ಆಗೋಕ್ಕೆ ಹೋಗಬೇಡಿ. ಹಾಗೆಯೇ ನೀವು ಎಮೋಷ್ನಲ್ ಆಗ್ತಾ ನೀವು ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಸೊ ನೀವು ನಿಮ್ಮ ಮಕ್ಕಳ ಬಗ್ಗೆ ಗಮನ ಕೊಡಿ. ನಿಮ್ಗೆ ಓಕೆ, ಸೊ ಈಗ ಮದುವೆ ಆಗಿ ಮಕ್ಕಳಾಗಿದೆ, ನೀವು ತುಂಬ ಎಜುಕೇಟೆಡ್ ಇರ್ಬೋದು, ಎಲ್ಲೋ ಒಂದು ಕಡೆ ಹಿಂದೆ ಜಾಬ್ ಮಾಡ್ತಾ ಇರ್ಬೋದು. ಸೊ ಈಗ ಮಕ್ಕಳಾಗಿದ್ಮೇಲೆ ನಿಮಗೆ ಇನ್ನೂ ಇರಿಟೇಟ್ ಆಗ್ತಾ ಇರ್ಬೋದು. ಓಕೆ, ಕೆಲವ್ರದ್ದು ಇಲ್ಲಿ ಪ್ರೆಗ್ನೆನ್ಸಿ ಎನರ್ಜಿ ಇದ್ದವಾಗ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಿದ್ದರಿಂದ ಏನಾಗುತ್ತೆ, ಮೈಂಡಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗೋದು, ಫೀಲಿಂಗ್ಸಲ್ಲಿ ಹರ್ಟ್ ಎನರ್ಜಿ ಆಗೋದು, ನಿಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅನ್ನೋದಾಗಿರ್ಬೋದು, ಅಥವಾ ತುಂಬಾ ನೆಗೆಟಿವ್ ಫೀಲ್ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಅಥವಾ ಪೀರಿಯಡ್ ಟೈಮ್ ಏನಾದ್ರು ನಡೀತಾ ಇತ್ತಂದರೆ ಈ ಒಂದು ಪೀರಿಯಡ್ ಟೈಮಲ್ಲೂ ಕೂಡ ಮೂಡ್ ಸ್ವಿಂಗ್ಸ್ ಆಗೋದು, ಕಿರಿಕಿರಿ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಈ ಒಂದು ಕಿರಿಕಿರಿನ ನಿಮ್ಮ ಮಕ್ಕಳ ಮೇಲೆ ತೋರಿಸೋ ಹಾಗಿಲ್ಲ. ಯಾಕಂದರೆ ಮಕ್ಕಳು ಏಂಜಲ್ಸ್ ಇದ್ದ ಹಾಗೆ, ನಿಮ್ಮ ಜೊತೆಗೆ ನಿಮ್ಮ ಸುತ್ತಮುತ್ತ ಏಂಜಲ್ಸ್ ಬರ್ತಾರೆ. ಅಂದರೆ ಅದರಲ್ಲೂ ಸ್ಪೆಷಲಿ ಮಕ್ಕಳು ಇತ್ತು ಅಂತಂದರೆ ಆ ಮಕ್ಕಳು ಮನೆಯಲ್ಲಿ ಏಂಜಲ್ಸ್ ಬಂದೇ ಬರ್ತಾರೆ. ಸೊ ಯಾವುದೇ ಕಾರಣಕ್ಕೂ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಹೊಡೆಯೋದು, ತಿವಿಯೋದು, ಓಕೆ, ಅವರಿಗೆ ಚೀರಾಡೋದು, ಪಾಪ ಆ ಮಗುಗೆ ಏನೂ ಗೊತ್ತಿಲ್ಲ, ಮಗು ತುಂಬ ಇನೋಸೆಂಟ್. ಸೊ ಆ ಮಕ್ಕಳು ಇನೋಸೆಂಟ್, ಅವ್ರಿಗೇನು ಅರ್ಥ ಆಗಲ್ಲ. ನಿಮ್ಮ ಪೀರಿಯಡ್ ಆಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ, ನಿಮಗೆ ಡೆಲಿವರಿ ಆಗಿದೆ ಅನ್ನೋದು ಅರ್ಥ ಆಗಲ್ಲ, ನಿಮಗೆ ಬ್ಲಡ್ ಫ್ಲೋ ಆಗುತ್ತೆ ಅನ್ನೋದು ಅರ್ಥ ಆಗಲ್ಲ, ನಿಮಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ನಿಮಗೆ ಹರ್ಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಅವಕ್ಕೆ ಖುಷಿ ಇರುತ್ತೆ, ಅವುಗಳದ್ದು ಯಾವಾಗಲೂ ಖುಷಿ ಎನರ್ಜಿನ ಅವು ಫೀಲ್ ಮಾಡ್ತಾ ಇರ್ತವೆ. ಓಕೆನಾ, ಅವು ಇವಾಗ ಎಮೋಷನ್ಸನ್ನು ತೋರಿಸ್ತಾ ಇರ್ತವೆ, ಅವು ಇವಾಗ ನಗ್ತಾ ಇರ್ತವೆ, ಅವಕ್ಕೆ ಬೇಜಾರಾಗೋದನ್ನು ತೋರಿಸ್ತಾ ಇರ್ತವೆ, ಅವಕ್ಕೆ ಇವಾಗ ಕೋಪ ಬರೋದನ್ನು ತೋರಿಸ್ತಾ ಇರ್ತವೆ, ಬಿದ್ದಾಗ ನೋವಾಗಿದೆ ಅನ್ನೋದನ್ನು ತೋರಿಸ್ತಾ ಇರ್ತವೆ. ಸೊ ಈಗ ಅವು ಕಲಿತಾ ಇದ್ದಾವೆ. ಓಕೆ, ಅದು 10-20 ವರ್ಷದ ಮಕ್ಕಳಾಗಿದ್ದರೂ ಸರಿಯೇ, ಅವುಗಳ ಲೈಫಲ್ಲಿ ಇವಾಗ ಎಲ್ಲವೂ ಕಲಿತಾ ಇರೋವಾಗ ನೀವು ಕಲ್ತಿರೋರು ಅದನ್ನು ಅರ್ಥ ಮಾಡಿಕೊಂಡು ಅವಕ್ಕೆ ತಿಳಿಸ್ಕೊಡ್ಬೇಕೇ ಹೊರತು, ನಿಮ್ಮ ಮನಸ್ಸನ್ನು ತಿದ್ಕೋಬೇಕೇ ಹೊರತು, ನಿಮಗೆ ನೀವೇ ಟೀಚರಾಗಿ ನಿಮ್ಮ ಮನಸ್ಸನ್ನು ನೀವೇ ಕಂಟ್ರೋಲ್ ಮಾಡ್ಕೋಬೇಕೇ ಹೊರತು ಮಕ್ಕಳ ಮೇಲೆ ಯಾವುದೇ ಕಾರಣಕ್ಕೂ ಕೋಪ ತೋರ್ಸೋಕೋಬೇಡಿ. ಇಲ್ಲಾಂದರೆ ಏಂಜಲ್ಸ್ ಕೋಪ ಆಗ್ತಾರೆ ಅಂದರೆ ಆಟೋಮೆಟಿಕ್ಲಿ ಡಿವೈನ್ ಕೋಪ ಆಗ್ತಾರೆ. ಡಿವೈನ್ ಕೋಪ ಆದರೆ ನಿಮಗೆ ನಿಮ್ಮ ಒಂದು ವರ್ತ್ ಎನರ್ಜಿ ಇದೆಯಲ್ಲ ಅದು ಕಳ್ಕೊಂಡ್ಬಿಡ್ತೀರ. ಸೊ ಯಾವುದೇ ಕಾರಣಕ್ಕೂ ಅದನ್ನು ಮಾಡಬೇಕು ಹೋಗಂಗಿಲ್ಲ. ಮಕ್ಕಳ ಮೇಲೆ ಜಾಗ್ರತೆ ವಹಿಸಿ. ಓಕೆ, ಹಾಗೆಯೇ ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡ ಕೊಡೋಕ್ಕೆ ಹೋಗಬೇಡಿ. ಓಕೆ, ಮಕ್ಕಳಿಗೆ ಆಟ ಆಡೋಕ್ಕೆ ಬಿಡಿ, ನೀವು ಮಕ್ಕಳ ಜೊತೆಗೆ ಆಟ ಆಡಿ. ಓಕೆ, ಮಕ್ಕಳ ಎಮೋಷನ್ಸನ್ನು ಫೀಲಿಂಗ್ಸನ್ನು ಅರ್ಥ ಮಾಡಿಕೊಂಡು ನೀವು ಲೈಫ್ ಲೀಡ್ ಮಾಡಬೇಕೇ ಹೊರತು ಇನ್ಯಾರ್ದೋ ಕೋಪವನ್ನು ಮಕ್ಕಳ ಮೇಲೆ ತೋರಿಸೋ ಹಾಗಿಲ್ಲ, ಅಥವಾ ನಿಮ್ಮ ಮೂಡ್ ಸ್ವಿಂಗ್ಸ್ ಎನರ್ಜಿನ ಮಕ್ಕಳ ಮೇಲೆ ತೋರಿಸೋ ಹಾಗಿಲ್ಲ. ನಿಮಗೆ ಖುಷಿ ಸಿಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಖುಷಿ ಕೊಡೋದನ್ನು ತಪ್ಪಿಸ್ಬೇಡಿ. ಓಕೆ, ಮಕ್ಕಳ ಖುಷಿ ಪ್ರಮುಖವಾಗಿರಲಿ. ಯಾಕಂದರೆ ಮಕ್ಕಳು ದೇವ್ರ ಸಮಾನ, ಮಕ್ಕಳು ಏಂಜಲ್ಸ್. ಓಕೆ, ನಿಮ್ಮ ಲೈಫಲ್ಲಿ ಬಂದಿರತಕ್ಕಂಥ ಅದ್ಭುತ ವಿಶೇಷ ವ್ಯಕ್ತಿ. ಓಕೆ, ಆ ಮಕ್ಕಳು ಒಂದು ಕೋಮಲ ಹೂವು. ಸೊ ಆ ಮಕ್ಕಳಿಗೆ ಮನಸ್ಸಿಗೆ ನೋವು ಕೊಡೋಕ್ಕೆ ಹೋಗಬೇಡಿ. ಇದು ಡಿವೈನ್ ಗೈಡೆನ್ಸು. ಹಾಗೆಯೇ ಸ್ಟ್ರಾಂಗ್ ಕೆರಿಯರ್ ಎನರ್ಜಿ ಬರ್ತಾಯಿದೆ, ನ್ಯೂಸ್ ಬರ್ತಾಯಿದೆ. ಓಕೆ, ಯಾರಾದರೂ ಮೆಸೇಜ್ ಕಾಲ್ ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತ ಬರ್ತಾಯಿದೆ. ಈ ಹಿಂದಿನ ರೀಡಿಂಗಲ್ಲೂ ಅದೇ ಬಂದಿತ್ತು. ಸೊ ಅಚಾನಕ್ಕಾಗಿ ಮನಿ ಫ್ಲೋ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಯಾರೆಲ್ಲ ಬ್ಲಾಕೇಜಸ್ ರಿಮೂವ್ ಆಗಿದೆ, ಅಥವಾ ನೀವು ಒಂದು ರೆಮಿಡೀಸ್ ಏನಾದರೂ ಮಾಡಿದರೆ ಓಕೆ, ನಿಮಗೆ ಅಚಾನಕ್ ಮನಿ ಫ್ಲೋ ಬರೋದು, ಎನ್ಸೆಸ್ಟರ್ಸಿಂದ ಮನಿ, ಆಸ್ತಿ, ದುಡ್ಡು, ಒಡವೆಗಳು, ವಸ್ತ್ರಗಳು ಏನಾದರೂ ಸಿಗೋದು, ಇದು ಕಾಣಿಸ್ತಾ ಇದೆ. ನಿಮ್ಮ ಪೂರ್ವಜರ ಬಚ್ಚಿಟ್ಟಿರ್ತಕ್ಕಂತಹ ವಸ್ತುಗಳು ಸಿಗ್ಬೋದು, ನಿಧಿ ಅಂತ ಕರಿತೀವಿ, ಅದು ನಿಮಗೆ ಸಿಗ್ಬೋದು. ಓಕೆ, ಕೆರಿಯರ್ ಜಾಬ್ ಆಫರ್ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಯಾರು ಜಾಬ್ ವೇಟ್ ಮಾಡ್ತಾ ಇದ್ರೆ ಕಾಣಿಸ್ತಾ ಇದೆ. ನೋಡ್ತೀನಿ ಗೌರ್ಮೆಂಟ್ ಜಾಬ್ ಸಿಗತ್ತಾ ಅಂತ. ಓಕೆ, ಸದ್ಯಕ್ಕೆ ಗೌರ್ಮೆಂಟ್ ಜಾಬ್ ಎನರ್ಜಿ ನನಗಿಲ್ಲಿ ಕಾಣ್ತಾ ಇಲ್ಲ. ಪ್ರೈವೇಟಲ್ಲಿ ನಿಮಗೆ ಜಾಬ್ ಸಿಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಓಕೆ, ಗೌರ್ಮೆಂಟ್ ಜಾಬಲ್ಲಿದ್ದರೆ ನಿಮಗೆ ಟ್ರಾನ್ಸ್ಫರ್ ಆಗೋ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಸ್ವಲ್ಪ ದೂರದಲ್ಲಿ ನೀವು ಹೋಗೋ ಒಂದು 50 ಕಿಲೋಮೀಟ್ರ್ ದೂರ, 150 ಕಿಲೋಮೀಟ್ರ್ ದೂರದಲ್ಲಿ, 20 ಕಿಲೋಮೀಟ್ರ್ ದೂರದಲ್ಲಿ ಈ ಥರ ಟ್ರಾನ್ಸ್ಫರ್ ಆಗೋ ಒಂದು ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಹಾಗೆ ಯಾರೆಲ್ಲ ಪ್ರೈವೇಟಲ್ಲಿ ಕೆಲಸ ಮಾಡ್ತಾಯಿದ್ರಿ,
ನೀವೀಗ ಮಾಡ್ತಾ ಇರ್ತಕ್ಕಂಥ ಆಫೀಸಲ್ಲಿ ನೀವು ಜಾಬ್ ಬಿಟ್ಟು ಇರ್ಬೋದು, ಬೇರೆ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಸಿಗೋದು ಇದು ನನಗೆ ಎನರ್ಜಿಲಿ ಕಾಣಿಸ್ತಾ ಇದೆ. ಸೊ ಹಾರ್ಡ್ ವರ್ಕ್ ಮಾಡಬೇಕು, ಯೋಚನೆ ಮಾಡ್ತಾ ಕೂತ್ರೆ ಸಾಲದು, ಆ್ಯಕ್ಷನ್ ಕೂಡ ತಗೋಬೇಕು. ಸುಸ್ತಾಗೋ ವ್ಯವಸ್ಥೆ ಮಾಡ್ಕೋಬಾರ್ದು. ಓಕೆ, ನಂಗೆ ಸಾಕಾಗೋಗಿದೆ ಅನ್ನೋ ಎನರ್ಜಿಗೆ ಬರಬೇಡಿ, ಅಂದರೆ ಗಿವ್ ಅಪ್ ಆಗಬೇಡಿ. ಓಕೆ, ಸೋಲ್ಬೇಡಿ ಅಂತೇಳಿ ಡಿವೈನ್ ಗೈಡೆನ್ಸ್ ಇದೆ. ಗುರುಗಳ ಮಾರ್ಗದರ್ಶನ ತಗೊಳ್ಳಿ ಅಂತೇಳಿ ಗೈಡೆನ್ಸ್ ಬಂದಿದೆ. ಓಕೆ, ಸೊ ಗುರುಗಳ ಮಾರ್ಗದರ್ಶನವನ್ನು ತಗೊಂಡ್ರೆ ಹ್ಯಾಪಿ ಲೈಫ್ನ ಲೀಡ್ ಮಾಡಿ ಅಂತೇಳಿ ಬರ್ತಾ ಇದೆ. ಸೊ ಆದಷ್ಟು ಇನೋಸೆನ್ಸ್ ಎನರ್ಜಿನ ಕಾಪಾಡ್ಕೊಳ್ಳಿ, ಅಂದರೆ ನಿಮ್ಮ ಒಳಗಿನ ಮಗುವನ್ನು ಚೇರಪ್ ಮಾಡಿ. ಓಕೆ, ನೀವು ಮಗು ಇದ್ದಾಗ